ಮತ್ತೆ ಬಿಗಡಾಯಿಸಲಿದೆ ಕಸದ ಸಮಸ್ಯೆ. ಕಸದ ಆಟೋ ಚಾಲಕರಿಂದ ಸಾಂಕೇತಿಕ ಮುಷ್ಕರ. ಕೆಲವು ವಾರ್ಡ್ಗಳಲ್ಲಿ ಕಸ ವಿಲೇವಾರಿ ಸ್ಥಗಿತ ಆಗಿದೆ. ಕಸ ವಿಂಗಡಣೆ ಮಾಡದ್ದಕ್ಕೆ ಪೌರ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಸ ವಿಂಗಡಣೆ ವೇಳೆ ಹರಿತ ವಸ್ತುಗಳಿಂದ ಕೈಗಳಿಗೆ ಗಾಯ ಆಗಿದೆ. ದಿನಕ್ಕೆ ಸುಮಾರು 5 ಗಂಟೆ ಕಸ ವಿಂಗಡಣೆ ಮಾಡಬೇಕಾದ ಪರಿಸ್ಥಿತಿ ಇದೆ. ನಿಂತಲ್ಲೇ ನಿಂತಿದೆ ಕಸ ತುಂಬಿರೋ ಆಟೋಗಳು. ಬಸವನಗುಡಿಯಲ್ಲಿ ಕಸ ತುಂಬಿ ನಿಂತಿರುವಂತಹ 10 ಆಟೋಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಸ ಡಂಪ್ ಮಾಡದೆ ಗುತ್ತಿಗೆದಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಬಿಗಡಾಯಿಸಲಿದೆ ಕಸದ ಸಮಸ್ಯೆ. ಕಸದ ಆಟೋ ಚಾಲಕರು ಸಾಂಕೇತಿಕ ಮುಷ್ಕರವನ್ನ ನಡೆಸಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರು ಇದೀಗ ಗಬ್ಬೆದ್ದು ನಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಕಸದ ರಾಶಿಗಳೇ ಕೂಡ ಕಂಡು ಬರ್ತಾ ಇದೆ. ಕಸವನ್ನು ತುಂಬಿರುವಂತಹ ಆಟೋಗಳು ಅವುಗಳನ್ನು ವಿಲೇವಾರಿ ಮಾಡದೆ ಕಂಪ್ಲೀಟ್ ಆಗಿ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸುವುದು ಕೂಡ ಗೊತ್ತಾಗ್ತಾ ಇದೆ. ಸದಾ ನಾನೀಗ KR ಮಾರ್ಕೆಟ್ ಬಳಿ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀವಿ, ಮಧ್ಯಾಹ್ನ ಆದರೂ ಕೂಡ ಜನ ಕಸವನ್ನ ಹಾಗೆ ಬಿಸಾಡ್ತಾ ಇದ್ದಾರೆ. ಜೊತೆಗೆ ಪೌರ ಕಾರ್ಮಿಕರು ಕಸವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಕಸವನ್ನ ತುಂಬಿಕೊಂಡು ಹೋಗಬೇಕಾದಂತಹ ಆಟೋಗಳು ಇಲ್ಲಿ ಬರ್ದೇ ಇರುವಂತಹ ಕಾರಣಕ್ಕಾಗಿ KR ಮಾರ್ಕೆಟ್ ನ ಮುಖ್ಯ ರಸ್ತೆ ಇದು ಕಂಪ್ಲೀಟ್ ಆಗಿ ಕೃಷಿ ತಂದಿರುವಂತಹ ಕಸ ಏನಿದೆ ಅದು ಕಂಪ್ಲೀಟ್ ಆಗಿ ಮುಚ್ಚಿ ಹೋಗಿದೆ. ಅಷ್ಟರ ಮಟ್ಟಿಗೆ ಕಸ ಇದೆ. ಇನ್ನು ಕಸವನ್ನ ತುಂಬಿಕೊಂಡು ಹೋಗಿರುವಂತಹ ಆಟೋಗಳೇನಿದಾವೆ ಅವು ಅಲ್ಲಲ್ಲಿ ಹೋಗಿ ನಿಂತಿರುವಂತ ಕೂಡ ನಮಗೆ ಗೊತ್ತಾಗ್ತಾ ಇರುವಂತದ್ದು. ಕಾರಣ ಇಷ್ಟೇ, ಅಧಿಕಾರಿಗಳು ಮತ್ತೆ ಕಸ ತುಂಬುವಂತಹ ಒಂದು ಗುತ್ತಿಗೆದಾರರ ನಡುವೆ ಒಂದು ತೀವ್ರವಾದಂತಹ ಒಂದು ಮುಸುಕಿನ ಗುದ್ದಾಟ ಶುರುವಾಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿರುವಂತಹ ಕಸವನ್ನ ವಿಲೇವಾರಿ ಮಾಡುವಂತಹ ಕೆಲಸಕ್ಕೆ ಗುತ್ತಿಗೆದಾರರು ಹೋಗ್ತಾ ಇಲ್ಲ. ಹೀಗಾಗಿ ಗುತ್ತಿಗೆದಾರರ ವಿರುದ್ಧ ಎಸ್ಮಾ ಜಾರಿ ಮಾಡುವಂತಹ ಕೆಲಸವನ್ನ ಈಗಾಗಲೇ ಘನತ್ಯಾಜ್ಯ ನಿರ್ವಹಣೆ ಮಾಡುವಂತಹ ಅಧಿಕಾರಿಗಳು ಕೂಡ ಜಾರಿಯನ್ನ ಮಾಡಿದ್ದಾರೆ. ಆದರೆ ಇದೆಲ್ಲೋ ಒಂದು ಕಡೆ ಇದರ ಎಫೆಕ್ಟ್ ಬೆಂಗಳೂರಿನ ಜನಕ್ಕೆ ಬಿದ್ದಿರುವಂತದ್ದು. ಬೆಂಗಳೂರಿನ ಪ್ರಮುಖ ರಸ್ತೆಗಳು ಕಸದಿಂದ ಗಬ್ಬೆದ್ದು ನಾರುತ್ತಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.